ಬಟ್ ನಿಮ್ಮ ಹೋರಾಟ ಪ್ರಾರಂಭ ಆಗಿದ್ದು ತುಸು ಲೇಟ್ ಆಗಿ ಪಾಪ ಅಂದ್ರೆ ಅನಿವಾರ್ಯ ಪರಿಸ್ಥಿತಿ ಇತ್ತು. ನಿಮಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿದ್ದೇನೆ 1 ವರ್ಷ ಲೇಟ್ ಆಗಿ ಸರ್. ಹಾಗಾಗಿ ನಿಮ್ ಸಾಧನೆ ನಾವು 2 ವರ್ಷದಲ್ಲಿ ತುಲನೆ ಮಾಡೋ ಅನಿವಾರ್ಯ ಪರಿಸ್ಥಿತಿ. ಎಲ್ಲ ಹೋರಾಟನೂ ಕೂಡ ನಾವು ಮಾಡಿದಿರಿ. ಚುನಾವಣೆ ಇನ್ನೂ ಬರ್ತಾ ಇದೆ, ಇನ್ನ ಚುನಾವಣೆ 2 ವರ್ಷ ಇದೆ. ಇನ್ನಷ್ಟು ದೊಡ್ಡ ಹೋರಾಟಗಳನ್ನ ಬಿಜೆಪಿ ಹಮ್ಮಿಕೊಳ್ಳುತ್ತೆ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿಗೆ ನೆಗೆಟಿವ್ ಸ್ಟಾರ್ಟ್ ಆಗಿದೆ, ಆಂಟಿ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಸರ್ಕಾರ ನಡ್ಕೊಂಡಂತ ರೀತಿ, ನಾವು ಹೋರಾಟ ಮಾಡದಂತ ರೀತಿ, ಇವೆರಡೂ ಕಾರಣ. ಒಂದ್ ಕೈಯಿಂದ ಯಾವುದು ಚಪ್ಪಾಳೆ ಆಗದೇ ಇಲ್ಲ. ಅಶೋಕ್ ಅವರು ಹೇಳ್ತಾ ಇದ್ರಿ ಕಾಂಗ್ರೆಸ್ ವಿರುದ್ಧ ಅಲೆ ಈಗಾಗಲೇ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ. ಸರ್ಕಾರದ ಸಾಧನೆಯ ವೈಫಲ್ಯಗಳನ್ನ ಜನರಿಗೆ ರೀಚ್ ಮಾಡುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಅನ್ನೋಂತ ಒಂದು ಪ್ರಶ್ನೆ ಆದ್ರೆ, ನೀವು ಅವಾಗ ಹೇಳ್ತಾ ಇರ್ತೀರಿ ಈಗ ಎಲೆಕ್ಷನ್ ಆದ್ರೆ ನಾವೇ ಗೆಲ್ತೀವಿ, ಬಹುಮತದಲ್ಲಿ ಬರ್ತೀವಿ ಅಂತ. ಮೊನ್ನೆ 2 ಬೈ ಎಲೆಕ್ಷನ್ ಅಲ್ಲಿ ನೀವು ಸೋತ್ರಿ. ಆಡಳಿತದ ವಿರೋಧಿ ಅಲೆ ಶುರುವಾಗಿದೆ ಅಂತ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಜನರನ್ನ ನೀವು ರೀಚ್ ಆಗಿದ್ದೀರಿ ಅಂತ ಅನಿಸ್ತಾ ಇದೆಯಾ ಅಶೋಕ್ ಅವರು? ನೋಡಿ, ಗ್ಯಾರಂಟಿ ಬಗ್ಗೆ ಜನಕ್ಕೆ ರೀಚ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀರಿ ನಾವು. ಲಾಸ್ಟ್ ಇಯರ್ ಜನಕ್ಕೆ ಈ ಗ್ಯಾರಂಟಿ ಬೋಗಸ್, ಏನು ಬಸ್ ಫ್ರೀ ಅಂತ ಹೇಳಿದ್ರು, ಶಾಲೆಗೆ ಹೋಗೋ ಮಕ್ಕಳೆಲ್ಲ ರೋಡಲ್ಲಿ ನಿಂತ್ಕೊಂತ ಇದ್ದಾರೆ, JCB ಅಲ್ಲಿ ಓದ್ತಾ ಇದ್ದಾರೆ. ಇದನ್ನ ನಾವು ಜಗಜ್ಜಾಹಿರತ ಮಾಡಿದಿರಿ ನಾವು. ಅಲ್ಲ, ಗ್ಯಾರಂಟಿ ಬೋಗಸ್ ಅನ್ನುವಂತ ನೀವು ಅದೇ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದೀರಿ. ವೆಸ್ಟ್ ಬೆಂಗಾಲ್ ಅಲ್ಲಿ ನಿನ್ನೆ ಅಷ್ಟೇ 3,000 ಅನೌನ್ಸ್ ಮಾಡಿದ್ರಿ. ನೋಡಿ, ನಾವು ಈ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕರ್ನಾಟಕದ ವಿರೋಧ ಪಕ್ಷದ ನಾಯಕ. ನಾನು ವೆಸ್ಟ್ ಬೆಂಗಾಲ್ಗೆ ನಾನು ಹೋದಾಗ ಅವಾಗ ಹೇಳಿ, ಕಾಪಿ ಅನ್ನೋದು ಇಲ್ಲಿ ಮಾತ್ರ ಮಾಡಬೇಕು ಅಂತ ಏನ್ ಮ್ಯಾಂಡೇಟರಿ ಇಲ್ಲ ಅಲ್ಲ, ಅಲ್ಲಿ ಮಾಡಿದ್ದು ಕಾಪಿನೇ. ಕಾಪಿ ಅಂತ ಯಾಕೆ ಹೇಳ್ತೀರಾ? ಕಾಪಿ ಅಂತ ಯಾಕೆ ಹೇಳ್ತೀರಾ? ಅಂದ್ರೆ ಮೇಡಮ್ ಹೇಳ್ತಾ ಇದ್ದಾರೆ, ಕಾಪಿ ಅಂತ ಯಾಕೆ ಹೇಳ್ತೀರಾ? ನರೇಂದ್ರ ಮೋದಿ 6,000 ಹಣವನ್ನ ರೈತರ ಅಕೌಂಟ್ಗೆ ಪ್ರತಿ ವರ್ಷ ಹಾಕ್ತಾ ಇದ್ದಾರೆ. ಅದು ಗ್ಯಾರಂಟಿ. ಅದನ್ನ ಯಾಕೆ ನೀವು ಗ್ಯಾರಂಟಿ ಅಂತ ಹೇಳಲ್ಲ? ಅದನ್ನ ಅಕ್ಕಿ ಕೊಡ್ತಾ ಇದ್ದಾರೆ 5 kg, ಅದು ಗ್ಯಾರಂಟಿ ಅಂತ ಯಾಕೆ ಹೇಳಲ್ಲ? ಇಲ್ಲಿ 2,000, ಪಶ್ಚಿಮ ಬಂಗಾಳದಲ್ಲಿ 3,000, ಇಲ್ಲಿ ನಿರುದ್ಯೋಗಿಗಳಿಗೆ 1,500, ಅಲ್ಲೂ ಹಾಗೇನೆ. ಅಂದ್ರೆ ವಾಪಸ್ ಕರ್ನಾಟಕಕ್ಕೆ ಬರ್ತಾ ಅಶೋಕ್ ಸರ್, ಚಲವಾದಿ ಸರ್ ಕ್ಷಮೆ ಇರಲಿ, ಇದೊಂದು ಪ್ರಶ್ನೆ ಮುಗಿಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಅಂದ್ರೆ ಕರ್ನಾಟಕದಲ್ಲಿ ಇನ್ 2 ವರ್ಷಕ್ಕೆ ಚುನಾವಣೆ ಅಂತಂದ್ರೆ ನೀವು ಇಲ್ಲಿ 2,000 ರೂಪಾಯಿ ಕೊಡ್ತಾ ಇರೋ ಯೋಜನೆಯನ್ನ ನಿಲ್ಲಿಸೋ ಪರಿಸ್ಥಿತಿಲಂತೂ ಇಲ್ಲಿನ ಬಿಜೆಪಿ ಇಲ್ಲ ಸರ್. ಐದರ್ ಯು ಹ್ಯಾವ್ ಟು ಕಾಪಿ ಆರ್ ಯು ಹ್ಯಾವ್ ಟು ಇನ್ಕ್ರೀಸ್. 2 ಇದ್ದಿದ್ದು 2.5 ಮಾಡಬೇಕು, ಇಲ್ದಿದ್ರೆ 2 ಇದನ್ನು ಕಂಟಿನ್ಯೂ ಮಾಡಬೇಕು. ಆ ರೀತಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಬೋಗಸ್ ಅಂತಿರೋ ಗ್ಯಾರಂಟಿ ಬಿಜೆಪಿಯನ್ನು ಸಿಕ್ಸ್ ಹಾಕ್ಬಿಟ್ಟಿದೆ. ನಾನು ಗ್ಯಾರಂಟಿ ವಿರೋಧಿ ಅಂತ ನಾನು ಎಲ್ಲ ಹೇಳಿದ್ದೀನಿ. ಈಗಷ್ಟೇ ಬೋಗಸ್ ಅಂದ್ರಿ ಸರ್. ಒಂದೇ ನಿಮಿಷ ಹೇಳ್ತಿದ್ದಾಳೆ. ಗ್ಯಾರಂಟಿ ವಿರೋಧಿ ಅಂತ ನಾನು ಹೇಳಿಲ್ಲ. 50 ಗ್ಯಾರಂಟಿ ಕೊಡಿ ಅಂತ ಹೇಳಿದೆ. ನೀವು ಅನೌನ್ಸ್ ಮಾಡಕ್ ಮುಂಚೆ ನಿಮ್ ಬಡ್ಜೆಟ್ ಏನು, ಎಲ್ಲಿಂದ ಹಣ ತರ್ತೀರಾ? ಇದನ್ನ ಹೇಳ್ಬೇಕಾಗಿತ್ತು ನೀವು. ನೀವು ಏಕಾಏಕಿ ತಂದ್ರಿ. ನೀವು ಬಡ್ಜೆಟ್ ಅಲ್ಲಿ ನೀವು ಎಷ್ಟು ಹಣ ಬೇಕಾಗುತ್ತೆ, ಡೆವಲಪ್ಮೆಂಟ್ಗೆ ಎಷ್ಟು ಹಣ ಉಳಿತಾ ಇದೆ? ನಮ್ಮಲ್ಲಿ 4 ಲಕ್ಷ ಬಡ್ಜೆಟ್ ಮಾಡಿದ್ರೆ ಉಳಿತಾ ಇರೋದು ಡೆವಲಪ್ಮೆಂಟ್ಗೆ 83,000-84,000 ಕೋಟಿ ಅಷ್ಟೇ. ಅದರಲ್ಲಿ ನೀವು 65,000 ಕೋಟಿನ ನೀವು ಗ್ಯಾರಂಟಿಗೆ ತಗೊಂಡೋದ್ರೆ ಅಭಿವೃದ್ಧಿ ಕಡಿಮೆ ಆಗಲ್ವಾ? ಅದರಿಂದ ನಾವು ಕೇಳಿದ್ರಿ, ಮೊದಲು ಇದಕ್ಕೇನ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಇಲ್ದಿರ ನೀವು ಅನೌನ್ಸ್ ಮಾಡಿದ್ದೀರಾ? ಯಾರು ಮಾಡಿರಲಿಲ್ಲ ಇಡೀ ದೇಶದಲ್ಲಿ, ಫಸ್ಟ್ ನೀವೇ ಮಾಡಿದ್ದು. ಬಟ್ ನಿಮ್ಮ ಹೋರಾಟ ಪ್ರಾರಂಭ ಆಗಿದ್ದು ತುಸು ಲೇಟ್ ಆಗಿ ಪಾಪ ಅಂದ್ರೆ ಅನಿವಾರ್ಯ ಪರಿಸ್ಥಿತಿ ಇತ್ತು. ನಿಮಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿದ್ದೇನೆ 1 ವರ್ಷ ಲೇಟ್ ಆಗಿ ಸರ್. ಹಾಗಾಗಿ ನಿಮ್ ಸಾಧನೆ ನಾವು 2 ವರ್ಷದಲ್ಲಿ ತುಲನೆ ಮಾಡೋ ಅನಿವಾರ್ಯ ಪರಿಸ್ಥಿತಿ. ಎಲ್ಲ ಹೋರಾಟನೂ ಕೂಡ ನಾವು ಮಾಡಿದಿರಿ. ಚುನಾವಣೆ ಇನ್ನೂ ಬರ್ತಾ ಇದೆ, ಇನ್ನ ಚುನಾವಣೆ 2 ವರ್ಷ ಇದೆ. ಇನ್ನಷ್ಟು ದೊಡ್ಡ ಹೋರಾಟಗಳನ್ನ ಬಿಜೆಪಿ ಹಮ್ಮಿಕೊಳ್ಳುತ್ತೆ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿಗೆ ನೆಗೆಟಿವ್ ಸ್ಟಾರ್ಟ್ ಆಗಿದೆ, ಆಂಟಿ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಸರ್ಕಾರ ನಡ್ಕೊಂಡಂತ ರೀತಿ, ನಾವು ಹೋರಾಟ ಮಾಡದಂತ ರೀತಿ, ಇವೆರಡೂ ಕಾರಣ. ಒಂದ್ ಕೈಯಿಂದ ಯಾವುದು ಚಪ್ಪಾಳೆ ಆಗದೇ ಇಲ್ಲ. ಅಶೋಕ್ ಅವರು ಹೇಳ್ತಾ ಇದ್ರಿ ಕಾಂಗ್ರೆಸ್ ವಿರುದ್ಧ ಅಲೆ ಈಗಾಗಲೇ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ. ಸರ್ಕಾರದ ಸಾಧನೆಯ ವೈಫಲ್ಯಗಳನ್ನ ಜನರಿಗೆ ರೀಚ್ ಮಾಡುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಅನ್ನೋಂತ ಒಂದು ಪ್ರಶ್ನೆ ಆದ್ರೆ, ನೀವು ಅವಾಗ ಹೇಳ್ತಾ ಇರ್ತೀರಿ ಈಗ ಎಲೆಕ್ಷನ್ ಆದ್ರೆ ನಾವೇ ಗೆಲ್ತೀವಿ, ಬಹುಮತದಲ್ಲಿ ಬರ್ತೀವಿ ಅಂತ. ಮೊನ್ನೆ 2 ಬೈ ಎಲೆಕ್ಷನ್ ಅಲ್ಲಿ ನೀವು ಸೋತ್ರಿ. ಆಡಳಿತದ ವಿರೋಧಿ ಅಲೆ ಶುರುವಾಗಿದೆ ಅಂತ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಜನರನ್ನ ನೀವು ರೀಚ್ ಆಗಿದ್ದೀರಿ ಅಂತ ಅನಿಸ್ತಾ ಇದೆಯಾ ಅಶೋಕ್ ಅವರು? ನೋಡಿ, ಗ್ಯಾರಂಟಿ ಬಗ್ಗೆ ಜನಕ್ಕೆ ರೀಚ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀರಿ ನಾವು. ಲಾಸ್ಟ್ ಇಯರ್ ಜನಕ್ಕೆ ಈ ಗ್ಯಾರಂಟಿ ಬೋಗಸ್, ಏನು ಬಸ್ ಫ್ರೀ ಅಂತ ಹೇಳಿದ್ರು, ಶಾಲೆಗೆ ಹೋಗೋ ಮಕ್ಕಳೆಲ್ಲ ರೋಡಲ್ಲಿ ನಿಂತ್ಕೊಂತ ಇದ್ದಾರೆ, JCB ಅಲ್ಲಿ ಓದ್ತಾ ಇದ್ದಾರೆ. ಇದನ್ನ ನಾವು ಜಗಜ್ಜಾಹಿರತ ಮಾಡಿದಿರಿ ನಾವು. ಅಲ್ಲ, ಗ್ಯಾರಂಟಿ ಬೋಗಸ್ ಅನ್ನುವಂತ ನೀವು ಅದೇ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದೀರಿ. ವೆಸ್ಟ್ ಬೆಂಗಾಲ್ ಅಲ್ಲಿ ನಿನ್ನೆ ಅಷ್ಟೇ 3,000 ಅನೌನ್ಸ್ ಮಾಡಿದ್ರಿ. ನೋಡಿ, ನಾವು ಈ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕರ್ನಾಟಕದ ವಿರೋಧ ಪಕ್ಷದ ನಾಯಕ.
ನಾನು ವೆಸ್ಟ್ ಬೆಂಗಾಲ್ಗೆ ನಾನು ಹೋದಾಗ ಅವಾಗ ಹೇಳಿ. ಕಾಪಿ ಅನ್ನೋದು ಇಲ್ಲಿ ಮಾತ್ರ ಮಾಡಬೇಕು ಅಂತ ಏನ್ ಮ್ಯಾಂಡೇಟರಿ ಇಲ್ಲ ಅಲ್ಲ, ಅಲ್ಲಿ ಮಾಡಿದ್ದು ಕಾಪಿನೇ ಕಾಪಿ ಅಂತ ಯಾಕೆ ಹೇಳ್ತೀರಾ? ಕಾಪಿ ಅಂತ ಈಗ ಯಾಕೆ ನೀವು ಹೇಳ್ತೀರಾ? ಗ್ಯಾರಂಟಿ ಬೋಗಸ್ ಅಂದಿದ್ದಕ್ಕೆ ಅಂದ್ರೆ ಮೇಡಮ್ ಹೇಳ್ತಾ ಕಾಪಿ ಅಂತ ಯಾಕೆ ಹೇಳ್ತೀರಾ? ನರೇಂದ್ರ ಮೋದಿ 6,000 ಹಣವನ್ನ ರೈತರ ಅಕೌಂಟ್ಗೆ ಪ್ರತಿ ವರ್ಷ ಹಾಕ್ತಾ ಇದ್ದಾರೆ. ಅದು ಗ್ಯಾರಂಟಿ. ಅದನ್ನ ಯಾಕೆ ನೀವು ಗ್ಯಾರಂಟಿ ಅಂತ ಹೇಳಲ್ಲ? ಅದನ್ನ ಅಕ್ಕಿ ಕೊಡ್ತಾ ಇದ್ದಾರೆ 5 ಕೆಜಿ, ಅದು ಗ್ಯಾರಂಟಿ ಅಂತ ಯಾಕೆ ಹೇಳಲ್ಲ? ಇಲ್ಲಿ 2,000, ಪಶ್ಚಿಮ ಬಂಗಾಳದಲ್ಲಿ 3,000, ಇಲ್ಲಿ ನಿರುದ್ಯೋಗಿಗಳಿಗೆ 1,500, ಅಲ್ಲೂ ಹಾಗೇನೆ. ಅಂದ್ರೆ ವಾಪಸ್ ಕರ್ನಾಟಕಕ್ಕೆ ಬರ್ತಾ ಅಶೋಕ್ ಸರ್, ಚಲವಾದಿ ಸರ್ ಕ್ಷಮೆ ಇರಲಿ, ಇದೊಂದು ಪ್ರಶ್ನೆ ಮುಗಿಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಅಂದ್ರೆ ಕರ್ನಾಟಕದಲ್ಲಿ ಇನ್ 2 ವರ್ಷಕ್ಕೆ ಚುನಾವಣೆ ಅಂತಂದ್ರೆ ನೀವು ಇಲ್ಲಿ 2,000 ರೂಪಾಯಿ ಕೊಡ್ತಾ ಇರೋ ಯೋಜನೆಯನ್ನ ನಿಲ್ಲಿಸುವ ಪರಿಸ್ಥಿತಿಲಂತೂ ಇಲ್ಲಿನ ಬಿಜೆಪಿ ಇಲ್ಲ ಸರ್. ಐದರ್ ಯು ಹ್ಯಾವ್ ಟು ಕಾಪಿ ಆರ್ ಯು ಹ್ಯಾವ್ ಟು ಇನ್ಕ್ರೀಸ್. 2 2.5 ಮಾಡಬೇಕು, ಇಲ್ದಿದ್ರೆ 2 ಕಂಟಿನ್ಯೂ ಮಾಡಬೇಕು. ಆ ರೀತಿಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಬೋಗಸ್ ಅಂತಿರೋ ಗ್ಯಾರಂಟಿ ಬಿಜೆಪಿಯನ್ನು ಸಿಕ್ಸ್ ಹಾಕ್ಬಿಟ್ಟಿದೆ. ನಾ ಗ್ಯಾರಂಟಿ ವಿರೋಧಿ ಅಂತ ನಾನು ಎಲ್ಲಿ ಹೇಳಿದ್ದೀನಿ? ಈಗಷ್ಟೇ ಬೋಗಸ್ ಅಂದ್ರಿ ಸರ್. ಒಂದೇ ನಿಮಿಷ ಹೇಳ್ತಿದ್ದಾಳೆ. ಗ್ಯಾರಂಟಿ ವಿರೋಧಿ ಅಂತ ನಾನು ಹೇಳಿಲ್ಲ. 50 ಗ್ಯಾರಂಟಿ ಕೊಡಿ ಅಂತ ಹೇಳಿದೆ. ನೀವು ಅನೌನ್ಸ್ ಮಾಡಕ್ ಮುಂಚೆ ನಿಮ್ ಬಡ್ಜೆಟ್ ಏನು, ಎಲ್ಲಿಂದ ಹಣ ತರ್ತೀರಾ? ಇದನ್ನ ಹೇಳ್ಬೇಕಾಗಿತ್ತು ನೀವು. ನೀವು ಏಕಾಏಕಿ ತಂದ್ರಿ. ನೀವು ಬಡ್ಜೆಟ್ ಅಲ್ಲಿ ನೀವು ಎಷ್ಟು ಹಣ ಬೇಕಾಗುತ್ತೆ, ಡೆವಲಪ್ಮೆಂಟ್ಗೆ ಎಷ್ಟು ಹಣ ಉಳಿತಾ ಇದೆ? ನಮ್ಮಲ್ಲಿ 4 ಲಕ್ಷ ಬಡ್ಜೆಟ್ ಮಾಡಿದ್ರೆ ಉಳಿತಾ ಇರೋದು ಡೆವಲಪ್ಮೆಂಟ್ಗೆ 83,000 84,000 ಕೋಟಿ ಅಷ್ಟೇ. ಅದರಲ್ಲಿ ನೀವು 65,000 ಕೋಟಿನ ನೀವು ಗ್ಯಾರಂಟಿಗೆ ತಗೊಂಡೋದ್ರೆ ಅಭಿವೃದ್ಧಿ ಕಡಿಮೆ ಆಗಲ್ವಾ? ಅದರಿಂದ ನಾವು ಕೇಳಿದ್ರಿ, ಮೊದಲು ಇದಕ್ಕೇನಾನ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಇಲ್ದಿರ ನೀವು ಅನೌನ್ಸ್ ಮಾಡಿದ್ದೀರಾ? ಯಾರು ಮಾಡಿರಲಿಲ್ಲ ಇಡೀ ದೇಶದಲ್ಲಿ, ಫಸ್ಟ್ ನೀವೇ ಮಾಡಿದ್ದು. ಬಟ್ ನಿಮ್ಮ ಹೋರಾಟ ಪ್ರಾರಂಭ ಆಗಿದ್ದು ತುಸು ಲೇಟ್ ಆಗಿ, ಪಾಪ ಅಂದ್ರೆ ಅನಿವಾರ್ಯ ಪರಿಸ್ಥಿತಿ ಇತ್ತು. ನಿಮಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿದ್ದೇನೆ 1 ವರ್ಷ ಲೇಟ್ ಆಗಿ ಸರ್. ಹಂಗಾಗಿ ನಿಮ್ ಸಾಧನೆ ನಾವು 2 ವರ್ಷದಲ್ಲಿ ತುಲನೆ ಮಾಡೋ ಅನಿವಾರ್ಯ ಪರಿಸ್ಥಿತಿ. ಎಲ್ಲ ಹೋರಾಟನೂ ಕೂಡ ನಾವು ಮಾಡಿದಿರಿ. ಚುನಾವಣೆ ಇನ್ನೂ ಬರ್ತಾ ಇದೆ, ಇನ್ನ ಚುನಾವಣೆ 2 ವರ್ಷ ಇದೆ. ಇನ್ನಷ್ಟು ದೊಡ್ಡ ಹೋರಾಟಗಳನ್ನ ಬಿಜೆಪಿ ಹಮ್ಮಿಕೊಳ್ಳುತ್ತೆ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿಗೆ ನೆಗೆಟಿವ್ ಸ್ಟಾರ್ಟ್ ಆಗಿದೆ, ಆಂಟಿ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಸರ್ಕಾರ ನಡ್ಕೊಂಡಂತ ರೀತಿ, ನಾವು ಹೋರಾಟ ಮಾಡದಂತ ರೀತಿ, ಇವೆರಡೂ ಕಾರಣ. ಒಂದ್ ಕೈಯಿಂದ ಯಾವುದು ಚಪ್ಪಾಳೆ ಆಗದೇ ಇಲ್ಲ. ಅಶೋಕ್ ಅವರು ಹೇಳ್ತಾ ಇದ್ರಿ ಕಾಂಗ್ರೆಸ್ ವಿರುದ್ಧ ಅಲೆ ಈಗಾಗಲೇ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ. ಸರ್ಕಾರದ ಸಾಧನೆಯ ವೈಫಲ್ಯಗಳನ್ನ ಜನರಿಗೆ ರೀಚ್ ಮಾಡುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಅನ್ನುವಂತ ಒಂದು ಪ್ರಶ್ನೆ ಆದ್ರೆ, ನೀವು ಅವಾಗ ಹೇಳ್ತಾ ಇರ್ತೀರಿ ಈಗ ಎಲೆಕ್ಷನ್ ಆದ್ರೆ ನಾವೇ ಗೆಲ್ತೀವಿ, ಬಹುಮತದಲ್ಲಿ ಬರ್ತೀವಿ ಅಂತ. ಮೊನ್ನೆ 2 ಬೈ ಎಲೆಕ್ಷನ್ ಅಲ್ಲಿ ನೀವು ಸೋತ್ರಿ. ಆಡಳಿತದ ವಿರೋಧಿ ಅಲೆ ಶುರುವಾಗಿದೆ ಅಂತ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಜನರನ್ನ ನೀವು ರೀಚ್ ಆಗಿದ್ದೀರಿ ಅಂತ ಅನಿಸ್ತಾ ಇದೆಯಾ ಅಶೋಕ್ ಅವರು? ನೋಡಿ, ಗ್ಯಾರಂಟಿ ಬಗ್ಗೆ ಜನಕ್ಕೆ ರೀಚ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀರಿ ನಾವು. ಲಾಸ್ಟ್ ಇಯರ್ ಜನಕ್ಕೆ ಈ ಗ್ಯಾರಂಟಿ ಬೋಗಸ್, ಏನು ಬಸ್ ಫ್ರೀ ಅಂತ ಹೇಳಿದ್ರು, ಶಾಲೆಗೆ ಹೋಗೋ ಮಕ್ಕಳೆಲ್ಲ ರೋಡಲ್ಲಿ ನಿಂತ್ಕೊಂತ ಇದ್ದಾರೆ, JCB ಅಲ್ಲಿ ಓದ್ತಾ ಇದ್ದಾರೆ. ಇದನ್ನ ನಾವು ಜಗಜ್ಜಾಹಿರತ ಮಾಡಿದಿರಿ ನಾವು. ಅಲ್ಲ, ಗ್ಯಾರಂಟಿ ಬೋಗಸ್ ಅನ್ನುವಂತ ನೀವು ಅದೇ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದೀರಿ. ವೆಸ್ಟ್ ಬೆಂಗಾಲ್ ಅಲ್ಲಿ ನಿನ್ನೆ ಅಷ್ಟೇ 3,000 ಅನೌನ್ಸ್ ಮಾಡಿದ್ರಿ. ನೋಡಿ, ನಾವು ಈ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕರ್ನಾಟಕದ ವಿರೋಧ ಪಕ್ಷದ ನಾಯಕ. ನಾನು ವೆಸ್ಟ್ ಬೆಂಗಾಲ್ಗೆ ನಾನು ಹೋದಾಗ ಅವಾಗ ಹೇಳಿ. ಕಾಪಿ ಅನ್ನೋದು ಇಲ್ಲಿ ಮಾತ್ರ ಮಾಡಬೇಕು ಅಂತ ಏನ್ ಮ್ಯಾಂಡೇಟರಿ ಇಲ್ಲ ಅಲ್ಲ, ಅಲ್ಲಿ ಮಾಡಿದ್ದು ಕಾಪಿನೇ. ಕಾಪಿ ಅಂತ ಯಾಕೆ ಹೇಳ್ತೀರಾ? ಕಾಪಿ ಅಂತ ಯಾಕೆ ಹೇಳ್ತೀರಾ? ಅಂದ್ರೆ ಮೇಡಮ್ ಹೇಳ್ತಾ ಕಾಪಿ ಅಂತ ಯಾಕೆ ಹೇಳ್ತೀರಾ? ನರೇಂದ್ರ ಮೋದಿ 6,000 ಹಣವನ್ನ ರೈತರ ಅಕೌಂಟ್ಗೆ ಪ್ರತಿ ವರ್ಷ ಹಾಕ್ತಾ ಇದ್ದಾರೆ. ಅದು ಗ್ಯಾರಂಟಿ. ಅದನ್ನ ಯಾಕೆ ನೀವು ಗ್ಯಾರಂಟಿ ಅಂತ ಹೇಳಲ್ಲ? ಅದನ್ನ ಅಕ್ಕಿ ಕೊಡ್ತಾ ಇದ್ದಾರೆ 5 ಕೆಜಿ, ಅದು ಗ್ಯಾರಂಟಿ ಅಂತ ಯಾಕೆ ಹೇಳಲ್ಲ? ಇಲ್ಲಿ 2,000, ಪಶ್ಚಿಮ ಬಂಗಾಳದಲ್ಲಿ 3,000, ಇಲ್ಲಿ ನಿರುದ್ಯೋಗಿಗಳಿಗೆ 1,500, ಅಲ್ಲೂ ಹಾಗೇನೆ. ಅಂದ್ರೆ ವಾಪಸ್ ಕರ್ನಾಟಕಕ್ಕೆ ಬರ್ತಾ ಅಶೋಕ್ ಸರ್, ಚಲವಾದಿ ಸರ್ ಕ್ಷಮೆ ಇರಲಿ, ಇದೊಂದು ಪ್ರಶ್ನೆ ಮುಗಿಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಅಂದ್ರೆ ಕರ್ನಾಟಕದಲ್ಲಿ ಇನ್ 2 ವರ್ಷಕ್ಕೆ ಚುನಾವಣೆ ಅಂತಂದ್ರೆ ನೀವು ಇಲ್ಲಿ 2,000 ರೂಪಾಯಿ ಕೊಡ್ತಾ ಇರೋ ಯೋಜನೆಯನ್ನ ನಿಲ್ಲಿಸುವ ಪರಿಸ್ಥಿತಿಲಂತೂ ಇಲ್ಲಿನ ಬಿಜೆಪಿ ಇಲ್ಲ ಸರ್. ಐದರ್ ಯು ಹ್ಯಾವ್ ಟು ಕಾಪಿ ಆರ್ ಯು ಹ್ಯಾವ್ ಟು ಇನ್ಕ್ರೀಸ್. 2 2.5 ಮಾಡಬೇಕು, ಇಲ್ದಿದ್ರೆ 2 ಕಂಟಿನ್ಯೂ ಮಾಡಬೇಕು. ಆ ರೀತಿಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಬೋಗಸ್ ಅಂತಿರೋ ಗ್ಯಾರಂಟಿ ಬಿಜೆಪಿಯನ್ನು ಸಿಕ್ಸ್ ಹಾಕ್ಬಿಟ್ಟಿದೆ. ನಾನು ಗ್ಯಾರಂಟಿ ವಿರೋಧಿ ಅಂತ ನಾನು ಎಲ್ಲಿ ಹೇಳಿದ್ದೀನಿ? ಈಗಷ್ಟೇ ಬೋಗಸ್ ಅಂದ್ರಿ ಸರ್. ಒಂದೇ ನಿಮಿಷ ಹೇಳ್ತಿದ್ದಾಳೆ. ಗ್ಯಾರಂಟಿ ವಿರೋಧಿ ಅಂತ ನಾನು ಹೇಳಿಲ್ಲ. 50 ಗ್ಯಾರಂಟಿ ಕೊಡಿ ಅಂತ ಹೇಳಿದೆ. ನೀವು ಅನೌನ್ಸ್ ಮಾಡಕ್ ಮುಂಚೆ ನಿಮ್ ಬಡ್ಜೆಟ್ ಏನು, ಎಲ್ಲಿಂದ ಹಣ ತರ್ತೀರಾ? ಇದನ್ನ ಹೇಳ್ಬೇಕಾಗಿತ್ತು ನೀವು. ನೀವು ಏಕಾಏಕಿ ತಂದ್ರಿ. ನೀವು ಬಡ್ಜೆಟ್ ಅಲ್ಲಿ ನೀವು ಎಷ್ಟು ಹಣ ಬೇಕಾಗುತ್ತೆ, ಡೆವಲಪ್ಮೆಂಟ್ಗೆ ಎಷ್ಟು ಹಣ ಉಳಿತಾ ಇದೆ? ನಮ್ಮಲ್ಲಿ 4 ಲಕ್ಷ ಬಡ್ಜೆಟ್ ಮಾಡಿದ್ರೆ ಉಳಿತಾ ಇರೋದು ಡೆವಲಪ್ಮೆಂಟ್ಗೆ 83,000 84,000 ಕೋಟಿ ಅಷ್ಟೇ. ಅದರಲ್ಲಿ ನೀವು 65,000 ಕೋಟಿನ ನೀವು ಗ್ಯಾರಂಟಿಗೆ ತಗೊಂಡೋದ್ರೆ ಅಭಿವೃದ್ಧಿ
ಕಡಿಮೆ ಆಗಲ್ವಾ? ಆಯ್ತು. ಅದರಿಂದ ನಾವು ಕೇಳಿದ್ರಿ, ಮೊದಲು ಇದಕ್ಕೇನ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಇಲ್ದಿರ ನೀವು ಅನೌನ್ಸ್ ಮಾಡಿದ್ದೀರಾ? ಯಾರು ಮಾಡಿರಲಿಲ್ಲ ಇಡೀ ದೇಶದಲ್ಲಿ, ಫಸ್ಟ್ ನೀವೇ ಮಾಡಿದ್ದು.